ಸರ್ ಇವಾಗ ಹೆಂಗಾಗಿದೆ ಅಂತಂದರೆ ಫಾರೆಸ್ಟ್ ರೆವೆನ್ಯೂ ಆ್ಯಕ್ಟ್ಗಿಂತೂ ಮಿಗಿಲಾದದ್ದು ಫಾರೆಸ್ಟ್. ಅಂದರೆ ಫಾರೆಸ್ಟ್ ಬರುತ್ತೆ ಅಂತಂದರೆ ನಮ್ಮ ರೆವೆನ್ಯೂ ಅದಾದಮೇಲೆ ಸೆಕೆಂಡೇ ಬರೋದು. ಆ್ಯಂಡ್ ಆ ಡಿಸಿಷನ್ ತೊಗೊಳ್ಳೋಕ್ಕೆ ಬೇರೆ ಅಧಿಕಾರಿಗಳಿದ್ದಾರೆ. ಇವಾಗ DCF ಅವರಾಗಿರ್ಬೋದು, RF ಅವರಾಗಿರ್ಬೋದು. ನಮ್ಮದೇನು ವಾಸ್ತವಾಂಶ ವರದಿ ಏನಿದೆ ರೆವೆನ್ಯೂ ಇಲಾಖೆಗೆ, ಆ ಭೂಮಿ ರೆವೆನ್ಯೂ ಇಲಾಖೆ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಅನ್ನೋದು ಇವಾಗ ಕಂಟೆನ್ಷನ್. ಅರಣ್ಯ ಇಲಾಖೆಗೆ ಬರುತ್ತಾ, ರೆವೆನ್ಯೂ ಇಲಾಖೆಗೆ ಬರುತ್ತಾ ಅಂತ ಆ ಕಾರ್ಯ ಅಂತೂ ನಾವು ಮಾಡಿದ್ದೀವಿ. ಮಾಡಿ ಇವತ್ತು ಸಂಜೆ ಒಳಗಡೆ ಉಪವಿಭಾಗಾಧಿಕಾರಿ ಅವ್ರ ಕಚೇರಿಗೆ ರಿಪೋರ್ಟ್ ಅಂತೂ ಕೊಡ್ತೀವಿ. ಅದ್ರ ಮೇಲೆ ಡಿಸಿಷನ್ ಫಾರೆಸ್ಟ್ ಅವ್ರು ಏನು ತಗೋತಾರೆ ಅಂತ ನೋಡ್ಬೇಕು. ನ್ಯಾಯ ಸಿಗೋ ಕಡೆನೇ ನಮ್ಮ ಪ್ರಯತ್ನ ಇದೆ ಸರ್. ಬಟ್ ಈ ಮೂಮೆಂಟಲ್ಲಿ ದಾಖಲೆ ನೋಡಿ ಏನು ಚರ್ಚೆ ಮಾಡಿದಿರಿ ಇವಾಗ ಹೇಳೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ನಿನ್ನೆವರೆಗೂ ಅಳತೆ ಕಾರ್ಯನೇ ಮುಗ್ದಿದೆ. ಇನ್ನೊಂದು 2 ಡೇಸಲ್ಲಿ ಮೇ ಬಿ ಮಾಹಿತಿ ಕೊಡ್ಬೋದು. ಹೋಗ್ತೀನಿ. ಇದೆಲ್ಲ ಮುಗಿದ ಮೇಲೆ ಡೀಟೇಲ್ಸ್ ತೊಗೊಂಡು ಏನಾಗಬೇಕು ಅಂಥೇಳಿ ನಾವು ಮತ್ತು AC ಸರ್ ಇಬ್ಬರೂ ಹೋಗಿ ಬರ್ತೀವಿ. ಅವಕಾಶ ಸಿಕ್ಕಿದಾಗ ಇವಾಗ ಕೇಳಿದ ಪ್ರಶ್ನೆಗೆ ನೀವು ಕೇಳಿದ್ದು ಒಳ್ಳೆಯದಾಯಿತು. ಆ್ಯಂಡ್ ಸುಮ್ಮನೆ ಸುಳ್ಳು ಆರೋಪ ಮಾಡೋದ್ರಿಂದ ಉಪಯೋಗ ಏನೂ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ನೋಡಿದೆ ಅದು ಬಡವರ ದಲಿತರ ವಿರೋಧಿ ಅನ್ನೋ ಮಾತುಗಳೂ ಬಂದಿದೆ. ಬಟ್ ನಾವು ಪ್ರೌಡ್ಲಿ ಒಂದು ವಿಷಯ ಏನು ಹೇಳ್ಬೋದು ಅಂತ ಅಂದರೆ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 1200 ಹಕ್ಕುಪತ್ರಗಳು ಕೊಟ್ವಿ. AK ಕಾಲೋನೀಸ್ಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದು ನಾವು 1200 ಹಕ್ಕುಪತ್ರಗಳು. ಆ್ಯಂಡ್ ದುರಸ್ತಿ ಆಗಿರ್ಬೋದು, ನಮ್ದು ಇವಾಗ ನಂದಿ ಹೋಬಳಿದು 4 ಸರ್ವೆ ನಂಬರ್ ಬಿಟ್ಟರೆ ಎಕ್ಸ್ಟೆಂಟ್ ಜಾಸ್ತಿ ಇರೋದು 100-150 ಗ್ರಾಂಟೀಸ್ ಇದ್ದಾರೆ. 4 ಸರ್ವೆ ನಂಬರ್ ಅಲ್ಲ, 4 ಸರ್ವೆ ನಂಬರು ಬಿಟ್ಟರೆ ಎಲ್ಲ ಸರ್ವೆ ನಂಬರ್ಗಳೂ 1 to 5 ಕಾರ್ಯನೂ ಮುಗ್ದಿದೆ. ಅಂದರೆ ರೆವೆನ್ಯೂ ಇಲಾಖೆದು ಮುಗ್ದಿದೆ, ಸರ್ವೆ ಅಲಾಟ್ ಆಗೋದು ಪೆಂಡಿಂಗ್ ಇದೆ ಅದು. ಸೊ ಅಷ್ಟು ಸರ್ವೆ ನಂಬರ್ಸ್ ಎಷ್ಟು ಅರೌಂಡ್ 790 ಸರ್ವೆ ನಂಬರ್ಸ್ ಅಷ್ಟು ನಾವು ಬಂದಮೇಲೆ 1 to 5 ಪ್ರೋಗ್ರೆಸ್ ಮಾಡಿ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಿರ್ತೀವಿ. ಆ್ಯಂಡ್ ಕೆಲವೊಂದು ಸಮಸ್ಯೆಗಳೇನಾಗುತ್ತೆ, ಇವಾಗ ನೀವು ಶಿಂಗಾಟಿ ಕದ್ರೇನಹಳ್ಳಿದು ಸ್ಪೆಸಿಫಿಕ್ ಸೊಲ್ಯೂಷನ್ನು ಕೇಳಿದಾಗ ಫಸ್ಟ್ ಅದ್ರ ಏನಾಗುತ್ತೆ ಅಂತ ಸಮಸ್ಯೆ ಬಂದಾಗ ಅರ್ಜಿ ತೊಗೊಂಡು ಪರಿಶೀಲನೆ ಮಾಡಿ ಅದಕ್ಕೆ ಏನು ಅಗತ್ಯ ಕ್ರಮ ತಗೋಬೇಕು ಅನ್ನೋದು ಡಿಸೈಡ್ ಮಾಡಬೇಕು. ಆ್ಯಂಡ್ ಕಂದಾಯ ಇಲಾಖೆಯಿಂದ ಅಸಿಸ್ಟೆಂಟ್ ಕಮಿಷನರ್ AC ಸರ್ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಪ್ರಾಬ್ಲಮ್ ಕೇಳಿ ಏನಾಗಬೇಕು ಅಂತ ಎಲ್ಲದು ಬಂದು ಶೇರ್ ಮಾಡ್ಕೊಂಡಿದ್ರು. ಆ್ಯಂಡ್ ಕೆಲಸದ ಒತ್ತಡದಿಂದ ಏನಾಗುತ್ತೆ ಅಂತ ಅಂದರೆ ಇಬ್ಬರೂ ಹೋಗೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಹೋಗಬಾರ್ದು ಅನ್ನೋ ಇಂಟೆನ್ಷನ್ ಇರಲಿಲ್ಲ. ಬೇರೆ ಒಂದು ಮೀಟಿಂಗ್ ಇದ್ದಿದ್ದ ಕಾರಣ AC ಸರ್ ಹೋಗಿದ್ರು ಅಲ್ಲಿ ಅವ್ರ ಸಮಸ್ಯೆ ಕೇಳೋಕ್ಕೆ. ಆ್ಯಂಡ್ ಸಮಸ್ಯೆ ಗೊತ್ತಾಗಿದ್ದ ತಕ್ಷಣ ನಾವು ನಮ್ಮ ರೆಕಾರ್ಡ್ಸ್ ಏನಿದೆ ಶಿಂಗಾಟಿ ಕದ್ರೇನಹಳ್ಳಿ ಸರ್ವೆ ನಂಬರ್ 67 ರಿಲೇಟೆಡ್ ರೆಕಾರ್ಡ್ಸ್ ಏನಿದೆ, ದುರಸ್ತಿ ಯಾವಾಗ ಆಗಿದೆ ಏನು ಅಂತೆಲ್ಲ ಆಗಿ 3 ದಿನ ಸರ್ವೇಯರ್ನ ಅಲಾಟ್ ಮಾಡಿ ಫಾರೆಸ್ಟ್ ಇಲಾಖೆಯವ್ರದ್ದು ಸಹಮತದಿಂದ ನಮ್ಮ VA ಆಗಿರ್ಬೋದು, RI ಆಗಿರ್ಬೋದು, ಅರಣ್ಯ ಇಲಾಖೆ ಅಧಿಕಾರಿಗಳು DRF ಅವ್ರು ಆಗಿರ್ಬೋದು, ಸರ್ವೇಯರ್ಸ್ ಹೋಗಿ ಅಳತೆ ಕಾರ್ಯನೂ ಮುಗಿಸಿ ಬಂದಿದ್ದಾರೆ. ಸೊ ಅಡ್ರೆಸ್ ಮಾಡಿಲ್ಲ ಅನ್ನೋದು ತಪ್ಪು, ಅದು ಸುಳ್ಳು ಮಾಹಿತಿ. 3 ದಿನ ಸರ್ವೆ ನೆನ್ನೆಗೆ ಮುಗ್ದಿದೆ, ನೆನ್ನೆ ಸಂಜೆಗೆ ಮುಗ್ದಿದೆ. ಇವತ್ತು ಡೈರೆಕ್ಷನ್ಸು ಕೊಟ್ಟಿದ್ದೀವಿ, ಅದರದ್ದು ಸರ್ವೆ ಸ್ಕೆಚ್ ಕೊಡಬೇಕು. ಅವ್ರೇನು ದುರಸ್ತಿಯಾಗಿ ಹೊಸ ಸರ್ವೆ ನಂಬರ್ 81, 82 ಅದೆಲ್ಲ ಆಗಿ ರದ್ದು ಮಾಡ್ಕೊಂಡಿದ್ದಾರೆ. ಪೊಸಿಷನಲ್ಲಿ ಇರಬೇಕು ಅವ್ರು. ಆ ಪೊಸಿಷನ್ ಏನಾದರೂ ಫಾರೆಸ್ಟಿಗೆ ಬಂದರೆ ಫಾರೆಸ್ಟ್ಗೆ ಹೋಗುತ್ತೆ, ಪೊಸಿಷನ್ ಏನಾದರೂ ಕಂದಾಯ ಇಲಾಖೆಗೆ ಬಂದರೆ ಕಂದಾಯ ಇಲಾಖೆಗೆ ಅವ್ರಿಗೆ ದುರಸ್ತಿ ಮಾಡಿಕೊಡೋದ್ರಲ್ಲಿ ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. 790 ಸರ್ವೆ ನಂಬರ್ಸ್ ಆಲ್ರೆಡಿ ದುರಸ್ತಿ ಕಾರ್ಯಕ್ಕೆ ನಾವು ಪುಷ್ ಮಾಡಿದ್ದೀವಿ ADLR ಅವ್ರ ಆಫೀಸ್ಗೆ. ಸೊ ಶಿಂಗಾಟಿ ಕದ್ರೇನಹಳ್ಳಿ ಅನ್ನೋದು ನೆಗ್ಲೆಕ್ಟ್ ಮಾಡಿರೋ ಅಂಥ ವಿಷಯನೇ ಅಲ್ಲ. AC ಅವ್ರು ಆಲ್ರೆಡಿ ಹೋಗಿ ಮಾತಾಡಿ ಬಂದಿದ್ದಾರೆ. ಅವ್ರ ಡೈರೆಕ್ಷನ್ಸ್ ಮೇಲೇ ನಾವು 3 ದಿನ ಸರ್ವೆನೂ ಮಾಡಿಸಿದ್ದೀವಿ. ಇವತ್ತು ಸರ್ವೆ ಸ್ಕೆಚ್ಚು ಆಗುತ್ತೆ. ಒಂದು ಡೀಟೇಲ್ಡ್ ರಿಪೋರ್ಟನ್ನು ಉಪವಿಭಾಗಾಧಿಕಾರಿ ಕಚೇರಿಗೆ ಇವತ್ತು ಸಂಜೆ ಒಳಗಡೆ ಹೋಗುತ್ತೆ. ಅಲ್ಲ, ಅದೇನಾಗಿತ್ತು ಅಂತಂದರೆ ಇವಾಗ 1996ಗೆ ಮುಂಚೆ ಆಗಿರೋ ಇವಾಗ ಏನಾಗುತ್ತೆ, ಆ ನೋಟಿಫಿಕೇಷನ್ ಫಾರೆಸ್ಟ್ ನೋಟಿಫಿಕೇಷನ್ ಫಸ್ಟ್ ಬಂದಿದೆಯಾ ಅಥವಾ ನಾವು ಅವರಿಗೆ ಗ್ರ್ಯಾಂಟ್ ಮಾಡಿರೋದು ಫಸ್ಟ್ ಬಂದಿದೆಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಇಲ್ಲ, ನೋಟಿಫಿಕೇಷನ್ ಹಳೇದು ಅಂತ 72ರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿಲ್ಲ. 91-92ರಲ್ಲೇನೋ ಸಾಗುವಳಿ ಚೀಟಿ ಕೊಟ್ಟಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಕರೆಕ್ಟಾಗಿ 1990 ಮೇಲೇ ಒಟ್ಟಿನಲ್ಲಿ ಸಾಗುವಳಿ ಚೀಟಿ ಕೊಟ್ಟಿರೋದು. ಬಟ್ RF ಅವರು ಹೇಳೋ ಮಾಹಿತಿ ಪ್ರಕಾರ ಸಾಗುವಳಿ ಚೀಟಿ ಕೊಟ್ಟರೆ ಅಷ್ಟೇ ಗ್ರ್ಯಾಂಟ್ ನಾವು ಅವ್ರಿಗೆ ಗ್ರ್ಯಾಂಟ್ ಮಾಡಿದ್ದೀವಿ ಅಂತ ಅರ್ಥ ಬರುತ್ತೆ. ಇವಾಗ ಅವ್ರು ಅರ್ಜಿ ಹಾಕ್ಕೊಂಡಿದ್ದ ತಕ್ಷಣ ನಾವು ಒಂದು ಅಧಿಕೃತ ಜ್ಞಾಪನ ಹೊರಡಿಸಿದ ತಕ್ಷಣ ಅದು ಗ್ರ್ಯಾಂಟ್ ಅಂತ ಅಲ್ಲ ಅರ್ಥ. ಸಾಗುವಳಿ ಚೀಟಿ ಯಾವಾಗ ಕೊಡ್ತೀವಿ ಆವಾಗ ಅದು ನಾವು ಆ ಭೂಮಿನ ಅವ್ರಿಗೆ ಗ್ರ್ಯಾಂಟ್ ಮಾಡಿದ್ದೀವಿ ಅಂತ. ಸೊ ಸಾಗುವಳಿ ಚೀಟಿ ಕೊಡೋಕ್ಕೂ ಮುಂಚೆನೇ ಫಾರೆಸ್ಟ್ ನೋಟಿಫಿಕೇಷನ್ ಆಗಿದೆ ಅನ್ನೋದು ಅವ್ರ ವಾದ. ಬಟ್
ಇವತ್ತು ಸಂಜೆ ಒಳಗಡೆ ಏನು ಸರ್ವೆ ಸ್ಕೆಚ್ ಎಲ್ಲ ಮಾಡಿಸಿದ್ದೀವಿ ಅದು ಅರಣ್ಯ ಇಲಾಖೆಗೆ ಬರುತ್ತಾ ಕಂದಾಯ ಇಲಾಖೆಗೆ ಬರುತ್ತಾ ಅಂತ ಡೀಟೇಲ್ ರಿಪೋರ್ಟ್ ನೋಡಿದಾಗ ಗೊತ್ತಾಗುತ್ತೆ. ಕಾನೂನು ಪ್ರಕಾರ ಕಾನೂನು ವ್ಯಾಪ್ತಿ ಒಳಗಡೆ ಏನು ಕೆಲಸ ಮಾಡಬೇಕು ಅದಂತೂ 100% ಮಾಡ್ತೀವಿ. ಅಲ್ಲೆಲ್ಲ ದಾಖಲೆನೂ ಇದೆ, ನಾವಿವಾಗ ಸರ್ವೆನೂ ಮಾಡಿಸಿದ್ದೀವಿ, ದಾಖಲೆ ಇದೆ, ದಾಖಲೆ ಇಲ್ಲ ಅನ್ನೋದಿಲ್ಲ. 71, 72 ಅಲ್ಲಿ OM ಆಗಿದೆ, ಅಧಿಕೃತ ಜ್ಞಾಪನ ಅಂತ ಆಗುತ್ತೆ. ಅಧಿಕೃತ ಜ್ಞಾಪನ ಆಗಿ ಕಮಿಟಿಯಲ್ಲಿ ಪ್ರೊಸೀಡಿಂಗ್ಸ್ ಆಗಿ ಅಧಿಕೃತ ಜ್ಞಾಪನ ಆದಮೇಲೆ ನಾವು ಅವ್ರಿಗೊಂದು ನೋಟಿಸ್ ಕೊಡ್ತೀವಿ, ಕಿಮ್ಮತ್ತು ಕಟ್ಟಬೇಕು ಅಂತ. ಕಿಮ್ಮತ್ತು ಕಟ್ಟಿದ ಮೇಲೆ ಸಾಗುವಳಿ ಚೀಟಿ ಇಶ್ಯೂ ಮಾಡೋದು. ಅದು ಇಶ್ಯೂ ಮಾಡಿರೋದು ಲೇಟರ್ ಡೇಟಲ್ಲಿ ಅಂತ ನಮಗಿರೋ ಮಾಹಿತಿ. 71, 72 ಅಲ್ಲಿ ಆಗಿಲ್ಲ, ಅದು 92, 93 ಆ ಮಧ್ಯೆ ಆಗಿದೆ ಅನ್ನೋದು ಮಾಹಿತಿ.